ಎಲ್ಲ ಕಡೆಗೆ ಸದಾವತ್ರಿದ ಗೌಡ್ರು ಅವರ ಕಡೆಯಿಂದ 500 ರುಗಳು 4 ಅಂಕಕ್ಕೆ ಮಾತ್ರ. ದಾಳಿಯಲ್ಲಿ ಜಸ್ಟ್ ಒನ್ ಸೆಕೆಂಡ್ ಎರಡನೇ ನಂಬರ್ ಆಗಿರುವಂತಹ ಯುವ ಪ್ರತಿಭೆ ದಾಳಿಯಲ್ಲಿ HMD ಕಾಲೇಜ್ ನಂದೀಶ ಕೊಂಚ ಹಿಡ್ತಾ ಇದ್ದಾರೆ. ನಂದೀಶ್ ಈ ಭಾಗದಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯ ನಿಲ್ಲಿಸಿದಂತಹ ಆಟಗಾರ ನಂದೀಶ್. ಈ ಗ್ರಾಮದ ಪ್ರತಿಭೆ ನಂದೀಶ. ದಾಳಿಯಲ್ಲಿ ಹರಿಯಾಣ ಸ್ಟೀಲರ್ಸ್ ನ ಪ್ರತಿಷ್ಠಿತ ಆಟಗಾರ ಅರುಣ್ ನಿಮ್ಮ ಮುಂದೆ ದಾಳಿಯಲ್ಲಿ. ಅದೇ ರೀತಿ ಕರ್ನಾಟಕ ರಾಜ್ಯದ ಪ್ರತಿಷ್ಠಿತ ಆಟಗಾರ ಶ್ರೀಧಸನ್ ಇಲ್ಲೂ ಕೂಡ ಮಂಚ ಕರ್ನಾಟಕ ರಾಜ್ಯದ ಪ್ರತಿಷ್ಠಿತ ಆಟಗಾರ. ಅದೇ ರೀತಿಯಾಗಿ ಲಕ್ಸ್ ಅಲಿಯಾಸ್ ನವೀನ್ ಅವರು ಕೂಡ ಇದ್ದಾರೆ. ಅದೇ ರೀತಿಯಾಗಿ ಲೆಫ್ಟ್ ಕಾರ್ನರ್ ಸೆಕೆಂಡ್ ಮೆನ್ ಆಗಿ ಅಲ್ಲಿ ಪಾಷಾ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಪ್ರತಿಷ್ಠಿತ ಆಟಗಾರ. ಅದೇ ರೀತಿಯಾಗಿ ಹಲವು ಆಟಗಾರರು ಬಂದು ಭಾಗವಹಿಸುವಂತಹ ಯಶಸ್ವಿ ಕ್ರೀಡಾ ಕೂಡ ಇದಾಗ್ತಾ ಇದೆ. ಅದೇ ರೀತಿಯಲ್ಲಿ HMD ಕಾಲನಿ ಬಾಯ್ಸ್ ಆಟಗಾರರು ಕೂಡ ಗ್ರಾಮಾಂತರ ಪ್ರದೇಶದ ಆಟಗಾರ ಹಾಗೂ ನಗರ ತಂಡ ಪ್ರದೇಶದ ಆಟಗಾರರನ್ನ ಕೂಡಿಸಿಕೊಂಡು ಆಡುವಂತ ಪ್ರಯತ್ನ HMD ಕಾಲನಿ ಬಾಯ್ಸ್ ಪರವಾಗಿ ಆಗ್ತಾ ಇದೆ. ಇದರ ಮೂಲಕ ಈಗ ರೈಡ್ ಮಾಡ್ತಿರುವಂತಹ ಆಟಗಾರ ಅಲಿ ಪಾಷಾ ಚಿಕ್ಕಬಾಂಡವರದ ಪ್ರತಿಭೆ ಕರ್ನಾಟಕ ರಾಜ್ಯವನ್ನ ಪ್ರತಿಷ್ಠಿತ ಆಟಗಾರ. ನಿಮ್ಮ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ಇಂಡೋ ಗ್ಲೋಬ್ PU ಕಾಲೇಜ್ ಬೆಂಗಳೂರು ಉಳಿಚಿಕ್ಕನಹಳ್ಳಿ. ಸೆಕೆಂಡರಿ ಸ್ಕೂಲ್ ಲಿವಿಂಗ್ ಸರ್ಟಿಫಿಕೇಟ್ SSLC ಮುಗಿದ ತಕ್ಷಣ ನಿಮ್ಮ ಮುಂದಿನ ಭವಿಷ್ಯಕ್ಕಾಗಿ ಇಂಡೋ ಗ್ಲೋಬ್ PU ಕಾಲೇಜ್ ಡೂ ಆರ್ ಡೈ ಅರುಣ ಪಾಲಾಗ್ತಾ ಇದೆ. ಡೂ ಆರ್ ಡೈ ಅಂಕ ಅವಶ್ಯಕತೆ ಇದೆ. ಕೆಲವು ಸೋಲುವಿನ ಲೆಕ್ಕಾಚಾರದಲ್ಲಿ ಅರುಣ್ ಅವರ ಪಾಲಾಗ್ತಾ ಇದೆ. ಮಹೇಂದ್ರ ಮತ್ತೊಮ್ಮೆ ಡೂ ಆರ್ ಡೈ HMD ಕಾಲನಿ ಬಾಯ್ಸ್ ಪರವಾಗಿ ಅತ್ಯುತ್ತಮ ಬ್ಲಾಕ್ ಕಂಡು ಬಂತು ಮಹೇಂದ್ರ ಅವರಿಂದ. ನಿಮ್ಮ ಭರಪೂರ ಬೆಂಬಲ ಯಾವುದಾದ್ರೂ ಇದ್ರೆ ನೀವು ಸಂಪರ್ಕಿಸಬಹುದಾಗಿದೆ. ಒಂದು ಎರಡರಲ್ಲಿ ಪಂದ್ಯ ಸಾಗ್ತಾ ಇದೆ. 1 ಅಂಕದ ಮುನ್ನಡೆಯಲ್ಲಿ HMD ಕಾಲನಿ ಬಾಯ್ಸ್. 2-1 ಪಂದ್ಯ ಸಾಗ್ತಾ ಇದೆ. 2-1 ಫೇವರ್ ಆಫ್ HMD ಕಾಲನಿ ಬಾಯ್ಸ್. ಮುಂದಿನ ಪಂದ್ಯಕ್ಕೆ ಮೊದಲ ಕರೆ ಕೊಡ್ತಾ ಇದ್ದೇವೆ. ಆತ್ಮೀಯ ಆಟಗಾರರೇ, ಅಲೋಕ್ ಕ್ಲಾಸಿಕ್ ಅಲೋಕ್ ವಿಶ್ವನಾಥ್ ವರ್ಸಸ್ ಕ್ಲಾಸಿಕ್ ನ್ಯಾಷನಲ್ಸ್. ಎರಡರ ನಾಯಕ ಮೊದಲ ಕಾರ್ಯ ಕ್ಲಾಸಿಕ್ ನ್ಯಾಷನಲ್ಸ್ ವಿರುದ್ಧ ಅಲೋಕ್ ವಿಶ್ವನಾಥ್ ಅತ್ಯುತ್ತಮ ಟ್ಯಾಕಲ್ ಪಾಯಿಂಟ್ ಹೊಂದುತ್ತಾ ಇದೆ. ನಂದೀಶ್ ಅವರಿಂದ ಡಬಲ್ ಆಂಕಲ್ ಹೋಲ್ಡ್. ಈ ಒಂದು ಭವ್ಯವಾದ ಕ್ರೀಡಾಕೂಟಕ್ಕೆ ನಮ್ಮ HAL ಹಾಕಿ ಫುಟ್ಬಾಲ್ ಕೋಚ್ ಅಂತ ಶ್ರೀಯುತ ಜಾಕಿಯಣ್ಣ ಅವರು ಆಗಿಸ್ತಾರೆ. ಅವರಿಗೂ ಕೂಡ ವಿಶೇಷವಾಗಿ ಧನ್ಯವಾದಗಳು.
Rider is out. Nirbhula Venkataraman is out. Two Adaran Alim Pasha. Alim. Adu bettake. Cover bagi. Charge agide. Back kick charge agide. ನಮ್ಮ ಗೌಡ್ರು ಅವರ ಕಡೆಯಿಂದ 500 ಗಳು 4 ಅಂಕಗಳಿಗೆ, ಸೂಪರ್ ರೈಡ್ಗೆ 4 ಅಂಕಗಳು. ಪ್ರೇಕ್ಷಕರು ದಯವಿಟ್ಟು ಆರಾಮಾಗಿ ವರ್ತಿಸಿ ಪಂದ್ಯ ವೀಕ್ಷಣೆ ಮಾಡಿ. ಯಾರಿಗೂ ಕೂಡ ದುಃಖ ಆಗದ ರೀತಿ ಪ್ರವೋಕ್ ಮಾಡ್ಬಿಡಿ. ದಯವಿಟ್ಟು ನಿಮ್ಮ ಯಾವುದೇ ಪ್ರೋತ್ಸಾಹ ಯಾರನ್ನೂ ಕೂಡ ಪ್ರವೋಕ್ ಮಾಡೋ ರೀತಿ ಇರಬಾರ್ದು. ಅವರಿಗೆ ಹುಮ್ಮಸ್ಸನ್ನು ನೀಡುವಂತಹ ಪ್ರೋತ್ಸಾಹ ಮಾಡಿಕೊಡಿ ಅಂತ ಮಾತ್ರ ಕೇಳ್ಕೊತಿದ್ದೇವೆ. ಸಮಬಲ ಹೋರಾಟ 3-3ರಲ್ಲಿ ಪಂದ್ಯ ಸಾಗ್ತಾ ಇದೆ. ಹೆಸರುಘಟ್ಟ ವಾರಿಯರ್ಸ್ ಅವರ ಅದ್ದೂರಿ ಕಬಡ್ಡಿಯ ಉತ್ಸವ, ಕಬಡ್ಡಿಯ ಹಬ್ಬ, ಕಬಡ್ಡಿಯ ಜಾತ್ರೆ ಕೇಸರಿ ಕಪ್ 2024 ಸೀಸನ್ 3 ನಿಮ್ಮ ಮುಂದೆ. ಇಂದು ಅಂತಿಮ ದಿನ, ಕೇವಲ 6 ಪಂದ್ಯಗಳು ಮಾತ್ರ ಬಾಕಿ. 1 ಅಂಕ. ಸ್ವಲ್ಪ ನಿಯಮಗಳನ್ನ ಪಾಲನೆ ಮಾಡ್ರಪ್ಪ. ಪರ್ಸ್ಯೂಟ್ಗೆ ಬರೋದ್ರು ಆಡು ಮಹೇಂದ್ರ. ಕೋಚ್ ಸಿಬಿ ಅವರಿಂದ ಒಂದು ಮಾರ್ಮಿಕ ಸಲಹೆ ಬಂದಿದೆ. ಸಿಬಿ 4-4 ಸಮಬಲ ಹೋರಾಟ. 2ನೇ ಕ್ವಾರ್ಟರ್ ಫೈನಲ್ ಪಂದ್ಯ ರೋಚಕ ಪಟ್ಟಣದಲ್ಲಿ ಸಾಗ್ತಾ ಇದ್ದೇವೆ. 3ನೇ ಕ್ವಾರ್ಟರ್ ಫೈನಲ್ ಪಂದ್ಯ ಅಲೋಕ್ ವಿಶ್ವನಾಥ್ ವಿರುದ್ಧವಾಗಿ ಕ್ಲಾಸಿಕ್ ನ್ಯಾಷನಲ್ಸ್. 7 ತಂಡಗಳಿಗೆ ಪ್ರಥಮ ಕಾರ್ಯ ರವಾನೆ ಆಗ್ತಾ ಇದೆ. 4-4 ಸಮಬಲ ಹೋರಾಟ. ವೇದಿಕೆಯ ಎಡಭಾಗದಲ್ಲಿರುವಂತಹ ತಂಡ HM ಡಿಕಾಲಿ ಬಾಯ್ಸ್, ವೇದಿಕೆಯ ಬಲಭಾಗದಲ್ಲಿರುವಂತಹ ತಂಡ ಸ್ಥಳೀಯ ತಂಡ ಯಂಗ್ಸ್ಟರ್ಸ್ ಹೆಸರುಘಟ್ಟ. ಸ್ಥಳೀಯ ಪ್ರತಿಭೆ ಅರುಣ್ ಕುಮಾರ್, ಹರಿಯಾಣ ಸ್ಟೀಲರ್ಸ್ ಪರಿಸಿದ ಆಟಗಾರ ಪ್ರೊ ಕಬಡ್ಡಿಯಲ್ಲಿ. ಅದೇ ರೀತಿಯಲ್ಲಿ ಈ ಭವ್ಯವಾದ ಕ್ರೀಡಾಕೂಟ ಅದ್ದೂರಿ ಕೇಸರಿ ಕಪ್ 2024 ಸೀಸನ್ 3 ಈ ಯಶಸ್ವಿ ಕ್ರೀಡಾಕೂಟ ಇಂದು ಸಂಘಟನೆ ಆಗ್ತದೆ ಅಂದ್ರೆ ಸಂತೋಷಣ. ಆಯ್ತು, ಕಳ್ಸ್ಕೊಡ್ತೀನಿ. ಆಯ್ತು ಗುರು, ಆಯ್ತು. ವೇಟ್ ಮಾಡ್ಬೇಕು ಹೋಗ್ತಾರೆ. ಹೆಸರುಘಟ್ಟ ವಾರಿಯರ್ಸ್ ಅವರಿಂದ ಅದ್ದೂರಿ ಯಶಸ್ವಿ ಕಬಡ್ಡಿಯ ಉತ್ಸವ, ಕಬಡ್ಡಿಯ ಜಾತ್ರೆ, ಕಬಡ್ಡಿಯ ಹಬ್ಬ ನಿನ್ನೆ ಮತ್ತು ಇಂದು ಶ್ರೀಯುತ ಅಲೋಕ್ ವಿಶ್ವನಾಥ್ ರವರ ರೋಚಕಯ 1 ಅಂಕ. ಅರುಣ್ ಫ್ರಮ್ ಹೆಸರುಘಟ್ಟ. ನಿಮ್ಮ ಊರಿನ ಪ್ರತಿಭೆಗೆ ಒಂದು ಜೋರಾದ ಚಪ್ಪಾಳೆ ಬರಲಿ. ಕಬಡ್ಡಿಗೋಸ್ಕರ ಕಬಡ್ಡಿಯನ್ನು ಉಳಿಸೋಣ, ಕಬಡ್ಡಿಯನ್ನು ಬೆಳೆಸೋಣ. ಗ್ರಾಮಾಂತರ ಆಟ, ಗಂಡದ ಕೆಚ್ಚಲಿನ ಆಟ, ಕಬಡ್ಡಿ ಆಟ. ಅಫಿಷಿಯಲ್ ಟೈಮ್ ಔಟ್. ಮಂಜು ವಾರ್ನಿಂಗ್ ಕೊಡ್ರಿ, ವಾರ್ನಿಂಗ್
ಹಸಿರು ಕಾಡ ಈ ಒಂದು ಯಶಸ್ವಿ ಕ್ರೀಡಾಕೂಟ ಇಲ್ಲಿ ಸಾಗ್ತಾ ಇದೆ. ಸತತ ಒಂದು ತಿಂಗಳ ಪರಿಶ್ರಮ ಇಂದು ಸಾರ್ಥಕತೆ ಸಾಗ್ತಾ ಇದೆ. 5-4ರಲ್ಲಿ ಪಂದ್ಯ, 1 ಅಂಕದ ಮುನ್ನಡೆಯಲ್ಲಿ ಎಸಗಟ್ಟ ಯಂಗ್ಸ್ಟರ್ಸ್ ತಂಡ. ಬೋನಸ್ ಹೊಡೆದ ಹಾಗೆ ರೈಡರ್ ಇಸ್ ಔಟ್ ಎನ್ನುವ ತೀರ್ಪು ಹೊರಬೀಳ್ತಾ ಇದೆ. ಯಥಾಸ್ಥಿತಿಯಂತೆ 6-5ಕ್ಕೆ ಪಂದ್ಯ ವಾಪಸಾಗಿ ಸೂಪರ್ ಟ್ಯಾಕಲ್ ಆಗ್ತಾ ಇದೆ. ಯುವ ಪ್ರತಿಭೆ ಮಹೇಂದ್ರ ರೈಟ್ ಕಾರ್ನರ್ ಭಾಗದಲ್ಲಿ, ಅದೇ ರೀತಿಯಾಗಿ ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಬ್ರಾವೋ ಮೋಹನ್ ಆಕಾಶ. ಇದರ ಮೂಲಕ ಪಂದ್ಯಕ್ಕೆ ರೋಚಕ ಘಟ್ಟವನ್ನು ತಲುಪುವಂತ ಹಂತದಿಂದ ಸಾಗ್ತಾ ಇದ್ದೇವೆ. ಯಾವುದೇ ಅಂಕ ಇಲ್ಲಿ ವಾಪಸ್ ಅತ್ಯಂತ ಅರುಣ. ಮತ್ತೊಮ್ಮೆ ಬ್ರಾವೋ ದಾಳಿಯಲ್ಲಿ ಚೆಸ್ ನಂಬರ್ 9 HMT ಕಾಲೋನಿ ಬಸ್ ಪರವಾಗಿ ದಾಳಿಯ ಸಂಘಟನೆ ಮಾಡ್ತಾ ಇದ್ದಾರೆ. ಇದರ ಮೂಲಕ ಸತತ 1 ತಿಂಗಳ ಕಠಿಣ ಪರಿಶ್ರಮ ನಮ್ಮ ಯಕ್ಷಘಟ್ಟ ವಾರಿಯರ್ಸ್ ಹಾಗೂ ತ್ರಿವೇಣಿ ಸಮಾಗಮದಲ್ಲಿ ರಾಕೇಶ್ ಸಂದೀಪ್ ಹಾಗೂ ರಾಷ್ಟ್ರಮಟ್ಟದ ಆಟಗಾರ ರಘುರವರ ಸಹಭಾಗಿತ್ವದಲ್ಲಿ ಶ್ರೀತ ಪವನ್, ವರುಣ್ ರಾಜ್ ಹಾಗೂ ಸಂಗಡಿಗರು ಸೇರಿ ಈ ಒಂದು ಯಶಸ್ವಿ ಕಬಡ್ಡಿಯ ಕೂಸು, ಕನಸಿನ ಕೂಸು ಕೇಸರಿ ಕಪ್ 2024 ಸೀಸನ್ 3 ಅದನ್ನು ಬ್ಲಾಕ್ ಹೊರದಾಗಿ ಇದು ಸೂಪರ್ ಟ್ಯಾಕಲ್. 2 ಅಂಕಗಳು HMT ಕಾಲೋನಿ ಬಾಯ್ಸ್ ತಂಡ ಪರವಾಗಿ. ಈಗ ಪಂದ್ಯ ವಾಪಸ್ ಆಗಿ 1 ಅಂಕದ ಮುನ್ನಡೆಯಲ್ಲಿ HMT ಕಾಲೋನಿ ಬಾಯ್ಸ್ ತಂಡ. ನವೀನ್ ಅಲಿಯಾಸ್ ಲಕ್ಸ್ ಕೊಂಚ ಬೇಜವಾಬ್ದಾರಿಯಾದ ಒಂದು ರೈಡಿಂಗ್ ಮೂಲಕ ತಮ್ಮ ತಂಡಕ್ಕೆ 2 ಅಂಕದ ಹಿನ್ನಡೆಯನ್ನ ತೊಡಸ್ಕೊಂಡ್ರು. ಇದರ ಮೂಲಕ ದಾಳಿಯಲ್ಲಿ ಚೆಸ್ ನಂಬರ್ ಕೋಲಾರದ ಪ್ರತಿಭೆ ಇಲ್ಲಿ HMT ಕಾಲೋನಿ ಬಾಯ್ಸ್ ಸೇರ್ಕೋದಾನೆ. ಶ್ರೀತ ಲೋಕೇಶ್ ಅವರು SLV ವೆಲ್ಡಿಂಗ್ಸ್ ನ ಮಾಲೀಕರು ಹಾಗೂ ಟ್ರಾನ್ಸ್ಪೋರ್ಟ್ ಮಾಲೀಕರು ಮುಂದಿನ ವರ್ಷ ನಡೆಯುವಂತ ಕ್ರೀಡಾಕೂಟಕ್ಕೆ ತಮ್ಮದೇ ಆದ ಸ್ಪಾನ್ಸರ್ ಅನ್ನು ಈಗಾಗಲೇ ಹೇಳಿದ್ದಾರೆ. ನಾವು ಇದೇ ಕ್ರೀಡಾಂಗಣದಲ್ಲಿ ಅವರ ಸ್ಪಾನ್ಸರ್ ಅನೌನ್ಸ್ ಮಾಡಿ ಮುಂದಿನ ವರ್ಷ ಮಾಡಿದ್ರೆ ಅವ್ರಿಗೂ ಕೂಡ ನಾವು ಧನ್ಯವಾದ ಹೇಳ್ತಾ ಇದ್ದೇವೆ. ಅದೇ ರೀತಿಯಾಗಿ ಮತ್ತೊಮ್ಮೆ ಚೆಸ್ ನಂಬರ್ 4 ದಾಳಿಯಲ್ಲಿ 2 ಡೈರೆಕ್ಟ್ ಮಾಡು ಇಲ್ಲವೇ ಮಡಿ ದಾಳಿ. ಈ ದಾಳಿಯಲ್ಲಿ ಅಂಕವನ್ನ ತೆಗೆಯಲೇಬೇಕಾದ ಪರಿಸ್ಥಿತಿಯಲ್ಲಿ ಚೆಸ್ ನಂಬರ್ 4 ದಾಳಿಗಾರ ಇಲ್ಲವಾದಲ್ಲಿ ತಮ್ಮ ಎದುರಾಳಿ ತಂಡಕ್ಕೆ 1 ಅಂಕ ಲಭಿಸಿಕೊಳ್ತದೆ. ತೆಗೆದುವುದಲ್ಲಿ ಯಶಸ್ಸಿನ 1 ಅಂಕ ನಮ್ಮ ಸ್ಥಳೀಯ ತಂಡ ಹೆಸರಾಡ ತಂಡಕ್ಕೆ. HMT ಕಾಲೋನಿ ಬಾಯ್ಸ್ ಪರವಾಗಿ 4 ಚೆಸ್ ನಂಬರ್ 4 ದಾಳಿ ಸಂಘಟನೆಯಲ್ಲಿ ಮತ್ತೊಮ್ಮೆ ನಂದೀಶ್ ಅರುಣ್ ಜೋಡಿ ಸಮಾಗಮದಲ್ಲಿ ಅತ್ಯಂತ ಯಶಸ್ವಿ ಟ್ಯಾಕಲ್ ಕಾಣ್ತಾ ಇದೆ. ನಮ್ಮ ವಿದ್ಯಾರ್ಥಿ ಇನ್ನೊಂದ್ಸರಿ ಹೇಳ್ತೀನಿ ಬಿಡೋ. ಆಯ್ತು, ನಮ್ಮ ಯಾವುದೇ ಶುಭ ಸಂದರ್ಭಕ್ಕೆ ಛಾಯಾಚಿತ್ರಕ್ಕೆ ಒಮ್ಮೆ ಸಂಪರ್ಕಿಸಿ. ನಮ್ಮ ನೆಚ್ಚಿನ ಶಿಷ್ಯ ಈಗ ಒಬ್ಬ ಓನರ್ ಆಗಿ ಕರೆಸ್ತಾರೆ ಸತೀಶ್. ಆತ್ಮೀಯ ಎಲ್ಲ ನನ್ನ ಪ್ರೇಕ್ಷಕರಿಗೆ ಒಂದು ಸಂತದ ಸುದ್ದಿ. ದಯವಿಟ್ಟು ತಮ್ಮ ಕಿವಿಗಳನ್ನ ಈ ಕಡೆ ಕೊಡಿ. ಸ್ವಲ್ಪ SLCಯಲ್ಲಿ ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ 99.35% ಮೇಲೆ ಬಂದಲ್ಲಿ 10 ವಿದ್ಯಾರ್ಥಿಗಳಿಗೆ ಅಂದರೆ
625 ಅಂಕಗಳಿಗೆ 620 ಅಂಕಗಳು ತಾಳುವಂತಹ ವಿದ್ಯಾರ್ಥಿಗಳಿಗೆ 10 ವಿದ್ಯಾರ್ಥಿಗಳಿಗೆ ಫ್ರೀ ಸೀಟ್ ಇಂಡೋ ಗ್ಲೋಬ್ ಕಾಲೇಜ್ PU ಕಾಲೇಜ್ ವರದಿಯಿಂದ ಘೋಷಣೆ ಆಗಿದೆ. ಜನ ಜಪ್ಪಳ ಬರಲಿ. ನಮ್ಮ ಇಂಡೋ ಗ್ಲೋಬ್ PU ಕಾಲೇಜ್ ಅವರ ಪ್ರಾಂಶುಪಾಲರಿಗೆ 10 ಸೀಟ್ ಫ್ರೀ ಸೀಟ್ ಒದಗಿಸ್ತಾ ಇದ್ದಾರೆ. 620 ಅಂಕಗಳನ್ನು ಮೇಲ್ಪಟ್ಟು ಬಂದಂತ ವಿದ್ಯಾರ್ಥಿಗಳಿಗೆ ಫ್ರೀ ಸೀಟ್ 10 ಫ್ರೀ ಸೀಟ್ ಅನೌನ್ಸ್ ಮಾಡ್ತಾ ಇದ್ದಾರೆ. ಹೇಳುವಂತ ಮಹೇಂದ್ರ ಧನ್ಯವಾದ ಹೇಳ್ತಿದ್ದೇವೆ. ನಮ್ಮ ಕ್ರೀಡಾಕೂಟದಲ್ಲಿ ಸಿಲಿಂಡರ್ ವ್ಯವಸ್ಥೆ ಮಾಡಿದ್ದಾರೆ. 2 ದಿನಗಳ ಕಾಲ ಅತ್ಯಂತ ಯಶಸ್ವಿಯಾಗಿ ಅಡಿಗೆಗೆ ನಳಪಾಕವನ್ನ ನಾವೇನು ಇವತ್ತು ನಿನ್ನೆ ತಿಂದೋ ಅದಕ್ಕೆ ಸಂಪೂರ್ಣ ಗ್ಯಾಸ್ ಸಿಲಿಂಡರ್ ವ್ಯವಸ್ಥೆ ಮಾಡಿರುವಂತಹ ಶಂಕರ್ ದುರ್ಗಾಂಬ ಗ್ಯಾಸ್ ಏಜೆನ್ಸಿ ಅವರಿಗೂ ಕೂಡ ಧನ್ಯವಾದ ಹೇಳ್ತಿದ್ದೇವೆ. ಐರ್ಲೆಂಡ್ ಪರದ ಪ್ರತಿಭೆ ಚಂದ್ರು ರಾಜ್ಯ ಮಟ್ಟದ ತೀರ್ಪುಗಾರರು ಲೈನ್ ರೆಫರಿಗಳಾಗಿ ರಮೇಶ್ ಬಾಬು, ಜಿಎಂಆರ್ ರವಿರವರು. 14 ಎತ್ತರ ನಿಬಂಧ ಆಗ್ತಾ ಇದೆ. ಶ್ರೀನಿವಾಸ್ ಸೌಂಡ್ಸ್ ನೋಡಿ. ಚೀನಾ ಸೌಂಡ್ ನೋಡಪ್ಪ. ಹಲೋ ಹಲೋ ಶಾರ್ಪ್ ಮಾಡ್ರಿ, ಶಾರ್ಪ್ ಮಾಡಪ್ಪ. 15-11ರಲ್ಲಿ ಪಂದ್ಯ ಸಾಗ್ತಾ ಇದೆ. 4 ಅಂಕದ ಮುನ್ನಡೆಯಲ್ಲಿ ಯಂಗ್ಸ್ಟರ್ಸ್ ತಂಡ. ಅಚ್ಚಂಟಿಕ ವಿರುದ್ಧವಾಗಿ ಯಂಗ್ಸ್ಟರ್ಸ್ ಎತ್ತರಗತ. ಅದು ಮಗು ಹಾಕಿದ ಮಂಚು ರಾಜ್ಯ ತಂಡವನ್ನು ಪ್ರತಿಸಿದಂತ ಆಟಗಾರ ಮಂಚು ಲೆಫ್ಟ್ ಕಾರ್ನರ್ ಬದಲಿ ತಂಡಕ್ಕೆ ನೆರವಾಗ್ತಾ ಇದೆ. ಮತ್ತೊಮ್ಮೆ ದಾಳಿಯಲ್ಲಿ ಹರಿಯಾಣ ಸ್ಟೀಲರ್ಸ್ ಪ್ರತಿಸಿದಂತ ಆಟಗಾರ, ಈ ಭಾಗದ ಆಟಗಾರ. ವಿದ್ಯಾರ್ಥಿ ಜೀವನವನ್ನ ಜ್ಯೋತಿ ವಿದ್ಯಾಲಯ ಶಾಲೆಯಲ್ಲಿ ಮುಕ್ತಾಯ ಮಾಡಿಕೊಂಡು ಕಬಡ್ಡಿಯನ್ನ ಮೈಗೂಡಿಸಿಕೊಂಡ ಆಟಗಾರ ಶ್ರೀ ಅರುಣ್ ಕುಮಾರ್ ಅವರು ಈಗ ಪ್ರಸ್ತುತ ಯಂಗ್ಸ್ಟರ್ಸ್ ತಂಡವನ್ನು ಪ್ರತಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಪ್ರೊ ಕಬಡ್ಡಿಯಲ್ಲಿ ಹರಿಯಾಣ ಸ್ಟೀಲರ್ಸ್ ತಂಡವನ್ನು ಪ್ರತಿಸಿದಂತ ಆಟಗಾರ ಈಗ ನಮ್ಮ ನಾಡಿನ ನಮ್ಮ ಗ್ರಾಮದಲ್ಲಿ ಕಬಡ್ಡಿಯ ವೈಭವ ಜಾತ್ರೆಯಲ್ಲಿ ಇಂದು ರಾಜ್ಯ ಮಟ್ಟದ ಒಂದು ಬೆಳಕಿನ ಕಬಡ್ಡಿ ಪಂದ್ಯಗಳಿಗೆ ಆಗಮಿಸುವಂತಹ ಎಲ್ಲ ತಂಡಗಳಿಗೆ ವಿಶೇಷವಾಗಿ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ 36ಕ್ಕೂ ಹೆಚ್ಚು ತಂಡ ಬಂದು ಭಾಗವಹಿಸಿದ ಯಶಸ್ವಿ ಕ್ರೀಡಾಕೂಟ ಇದಾಗಿದ್ದು 2ನೇ ರೌಂಡ್ಗೆ 18 ತಂಡಗಳು. ನಂತರ ಈಗ ಕೊನೆಯ 8ರ ಘಟ್ಟ ಪಂದ್ಯಗಳು ಸಾಗ್ತಾ ಇದೆ. ಕ್ವಾರ್ಟರ್ ಫೈನಲ್ ಪಂದ್ಯಗಳು. ಮುಂದಿನ ಪಂದ್ಯ 2ನೇ ಕರೆ, ದಿ ಸೆಕೆಂಡ್ ಕಾಲ್ ಫಾರ್ ಥರ್ಡ್ ಫ್ರೀ ಕೋರ್ಟ್, ಕ್ಷಮಿಸಿ 3ನೇ ಕರೆ, 3ನೇ ಕ್ವಾರ್ಟರ್ ಫೈನಲ್ ಪಂದ್ಯಕ್ಕಾಗಿ 3ನೇ ಕ್ವಾರ್ಟರ್ ಫೈನಲ್ ಪಂದ್ಯಕ್ಕೆ ಕರೆ ಕೊಡ್ತಾ ಇದ್ದೇವೆ. ಅಲೋಕ್ ವಿಶ್ವನಾಥ್ ವಿರುದ್ಧವಾಗಿ ಕ್ಲಾಸಿಕ್ ನ್ಯಾಷನಲ್ಸ್ ಇದು ನಿಮಗೆ 2ನೇ ಕರೆ. ಪಂದ್ಯ ಮುಗಿದ ತಕ್ಷಣ ಆ ಕಡೆ ಪ್ರವೇಶ ಮಾಡಿ. ಅದೇ ರೀತಿಯಾಗಿ ಆತ್ಮೀಯ ಪ್ರೇಕ್ಷಕರೇ, ನಿನ್ನೆ ನಡೆದಂತ ಕಬಡ್ಡಿ ಕ್ರೀಡಾಕೂಟಕ್ಕೆ ಹಳ್ಳಿ ಸೊಗಡಿನ ಹಳ್ಳಿಕಾಗುದಿರು ಅವರು ಮತ್ತೊಮ್ಮೆ ಶ್ರೀ ಬಸವಣ್ಣ ಜಾತ್ರಾ ಮಹೋತ್ಸವಕ್ಕೆ 8ನೇ ತಾರೀಕು ತೋಟಗೆರೆ ಇಲ್ಲಿ ಹಳ್ಳಿಕಾರರಂತ ವರ್ತ ಸಂತೋಷ್ ಅವರು ಕೂಡ 8ನೇ ತಾರೀಕು ನಮ್ಮ ತೋಟಗೆರೆ ಬಸವಣ್ಣ ದೇವಸ್ಥಾನದ ಹತ್ರ ಬರ್ತಾ ಇದ್ದಾರೆ. ಈ ಒಂದು ಸೂಚನೆ ನೀಡಿ ಅಂತ ಕೇಳ್ಕೊಳ್ತಾರೆ ಅವರ ಪ್ರೇಕ್ಷಕರು. 2 ಡೈರೆಕ್ಟ್ ಮಾಡು ಇಲ್ಲ ಮಡಿ ದಾಳಿ ಅಲ್ಲಿ ಪಾಷಾಣ ಪಾಲಿಗೆ ಇದರ ಮೂಲಕ ಮತ್ತೊಂದು ಕ್ಯಾಚ್ ಮಹೇಂದ್ರ ಡಬಲ್ ಆಂಕಲ್ ಹೋಲ್ಡ್ ಅನ್ನು ಮಾಡ್ತಾ ಇದೆ ಮಹೇಂದ್ರ. ದೇಶದಿಂದ ಬಂದು ಈ ಕ್ರೀಡಾಕೂಟದಲ್ಲಿ 2 ಡೈರೆಕ್ಟ್ ಜಸ್ಟ್ ನಂಬರ್ 10 ದಾಳಿಯಲ್ಲಿ ಜಸ್ಟ್ ನಂಬರ್ 10 2 ಡೈರೆಕ್ಟ್ ಮಾಡು ಇಲ್ಲ ಮಡಿ ದಾಳಿ ಅಚ್ಚಂಟಿಕ ನಿವಾಸ ಪರವಾಗಿ ದಾಳಿ ಸಂಘಟನೆ ಮಾಡ್ತಾರೆ. ಇದ್ರ ಮೂಲಕ ಮತ್ತೊಮ್ಮೆ
ರೈಡರ್ ಈಸ್ ಔಟ್ ಅನ್ನೋ ತೀರ್ಪು ಬೀಳ್ತಾ ಇದೆ. ಯಾವುದೇ ರೀತಿಯ ಮಾತಿನ ಚಿಕ್ಕಮಕ್ಕಿ ಇರುವುದಿಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಕಬಡ್ಡಿಯ ಒಂದು ನಿಯಮಕ್ಕೆ ಬದ್ಧರಾಗಿ ತೀರ್ಪುಗಾರ ತೀರ್ಮಾನ ಏನಾಗ್ತದೆ ಅಂತ ಚೀಫ್ ಆದಂತ ವಿಶ್ವನಾಥ್ ಅವರು ಶಿಖರ್ ರವಿ ಅವರು ಸಿಂಹ ರವಿ ದಯವಿಟ್ಟು ಬೇಗ ತಗೊಳ್ಳಿ. ರೈಡರ್ ಈಸ್ ಔಟ್. ಪ್ರೇಕ್ಷಕರು ತಮ್ಮದೇ ಆದ ರೀತಿಯ ಒಂದು ಅಭಿಪ್ರಾಯ ಕೊಡ್ತಾ ಇದ್ದಾರೆ. ಧನ್ಯವಾದಗಳು. ನಮ್ಮ ಪ್ರೋತ್ಸಾಹ ನಮ್ಮನ್ನ ಕಬಡ್ಡಿಯನ್ನ ನಮಗೆ ಕಬಡ್ಡಿ ಆಡೋದಕ್ಕೋಸ್ಕರ ಎಲ್ಲೂ ಕೂಡ ನಮ್ಮನ್ನ ತಮ್ಮದೇ ಆದ ಟಿಡಿಯಲ್ಲಿ ಕರ್ಕೊಂಡು ಆಡಿಸಿದ್ದಾರೆ. ಅವರಿಗೆ ನಾವು ಧನ್ಯವಾದ ಹೇಳ್ತೇವೆ. 17-12 ಬಂಧಿಸಾಗ್ತದೆ. ಕಬಡ್ಡಿಗೋಸ್ಕರ ನಮ್ಮನ್ನ ರಾಜ್ಯದ ವಿವಿಧ ಮೂಲೆಯಲ್ಲಿ ಸುತ್ತಿರುವಂತ ನಮ್ಮಣ್ಣ ಇಲ್ಲಿ ಕಬಡ್ಡಿಯ ವೀಕ್ಷಣೆಯಲ್ಲಿ ತಮ್ಮದೇ ಆದ ಪ್ರಯಾಣ ತೋರಿಸಿದ್ದಾರೆ. ಚಶಮರ್ 2 ಲಕ್ಷ ಅಲಿಯಾಸ್ ನವೀನ್ ದಾಳಿಯಲ್ಲಿ 5 ಅಂಕದ ಮುನ್ನಡೆಯಲ್ಲಿ ಹೆಸರುಘಟ್ಟದ ಯಂಗ್ಸ್ಟರ್ಸ್ ತಂಡ ತಮಗೆ ಸಿಕ್ಕಿರುವಂತ 5 ಅಂಕಗಳನ್ನು ಯಾವ ರೀತಿ ಸದುಪಯೋಗ ಮಾಡ್ತಾರೆ. ಚಶಮರ್ 4 ಮತ್ತೊಮ್ಮೆ ಈಗ ದಾಳಿ ಮಾಡಿದಂತ ಆಟಗಾರ ಸ್ವತಃ ದೈಹಿಕ ಶಿಕ್ಷಕನಾಗಿ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ತನ್ನ BPEd ಕೋರ್ಸ್ ಅನ್ನು ಮುಗಿಸಿದಂತ ಆಟಗಾರ ಮುನಿರಾಜು. ಅದು ಮೂಲಕ ಮತ್ತೊಂದು ಅಂಕ. ಕತ್ತಾಳಿಯ ಬೆಂಕಿಗಳು ಬಾಣ ಬಿರುಸುಗಳು ಎದ್ದು ಬರ್ತಾ ಇದೆ. ಇದರ ಮೂಲಕ ನಮ್ಮ ಕ್ರೀಡಾಕೂಟ ನಿಜವಾಗಲೂ ಹೆಸರುಘಟ್ಟದಲ್ಲಿ ಯಶಸ್ಸನ್ನು ಕಂಡಿದೆ ಅಂತ ನಾವು ಅನ್ಕೋಬಹುದು. ಯಾಕಂದ್ರೆ ನಿನ್ನೆ ಸರಿಸುಮಾರು 11 ಗಂಟೆವರೆಗೂ ಎಲ್ಲ ಪ್ರೇಕ್ಷಕರು ಯಾಕೆ ಸ್ಪೆಷಲ್ ಪ್ರೇಕ್ಷಕರು ಅಂತ ಹೇಳಿದ್ರೆ ಅತ್ಯುತ್ತಮ ಕೂದಲ ಅಂತರದಲ್ಲಿ ಅರುಣ ಬೆಳೆಸಲಾಯಿತು. ಬರೋಬ್ಬರಿ 3 ಅಂಕಗಳ ಒಂದು ಬತ್ತಳಿಕೆಯಲ್ಲಿ ಸೇರಲಾಯಿತು. ಕೂದಲ ಅಂತರ ಮತ್ತೊಂದು ಯಂಗ್ಸ್ಟರ್ಸ್ ತಂಡ ಏಟಿಗೆ ಎದುರೇಟು ನಮ್ಮ ಹೆಸರುಘಟ್ಟದಲ್ಲಿ ಮತ್ತೊಮ್ಮೆ ಮಗದೊಮ್ಮೆ 19-13 ಪಂದ್ಯ ಸಾಗ್ತಾ ಇದೆ. 6 ಅಂಕದ ಮುನ್ನಡೆಯಲ್ಲಿ ಯಂಗ್ಸ್ಟರ್ಸ್ ತಂಡ. ಆ ರೀತಿಯಾಗಿ ಕೊಂಚ ಇತಿಹಾಸದ ಪುಟದಲ್ಲಿ ನಾವು ಹಿಂಬದಿ ನಡೆದುಕೊಂಡ್ರೆ ಖಾಸಗಿ ಮಟ್ಟದಲ್ಲಿ ಕೇಸರಿಯನ್ನ ಒಲ್ಲುವಂತಾರೆ ಕಾಲದಿದ್ದಾರೆ. ಯಾಕಂದ್ರೆ ಸುಮಾರು ಆಟಗಾರರು ಆಡಿದ್ದಾರೆ. ನಮ್ಮ ಬಜರಂಗ್ ಬಲಿ ಕ್ರೀಡಾ ಸಂಸ್ಥೆಯಿಂದ ಶಿಯಾಮ್ ಮಾರ್ಪಡಿಸಿದ್ದಾರೆ. ಅತ್ಯುತ್ತಮ ಕ್ಯಾಚರ್ಗಳು, ಅತ್ಯುತ್ತಮ ರೈಡರ್ಗಳು. ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯಕ್ಕೆ ಚಿನ್ನವನ್ನು ತಂದ ಆಟಗಾರ ನಮ್ಮ ಶ್ರೀನಿವಾಸ್ ಕೋಡಿಯಣ್ಣ ಅವರು. ಅದೇ ರೀತಿಯಾಗಿ
ಶ್ರೀಯುತ ಮುಖಂಡನ ಅವರು ಅದೇ ರೀತಿಯಾಗಿ ಶ್ರೀಯುತ ಯಕ್ಷೇನ ಪ್ರಿನ್ಸಿಪಲ್ ಆಟಗಾರ ರವಿರವರಾಗಿರುವುದು, ಕರ್ನಾಟಕ ರಾಜ್ಯವನ್ನು ಪ್ರಿನ್ಸಿಪಲ್ ಲೆಫ್ಟ್ ಕಾರ್ನರ್, ಒನ್ ಆಫ್ ದ ಬೆಸ್ಟ್ ಲೆಫ್ಟ್ ಕಾರ್ನರ್ ಅಂದ್ರೆ ನಮ್ಮ ರಘುರವರು. ಅದೇ ರೀತಿಯಾಗಿ ದೇಶವ್ಯಾಪ್ತಿ ಆಲ್ ಇಂಡಿಯಾ ಬ್ಯಾಂಕ್ ಲೆವೆಲ್ ಅಲ್ಲಿ ಪ್ರತಿ ರಾಷ್ಟ್ರ ಮಟ್ಟದ ಕ್ರೀಡಾಕೂಟದಲ್ಲಿ ಅತ್ಯುತ್ತಮ ಬೆಸ್ಟ್ ಕ್ಯಾಚರ್ ಅಂತ ತೊಡದಾದ್ರೆ ನಮ್ಮ ಕುಲ್ಡಿ ಶ್ರೀಣ್ಣ. ನಾವು ವಿದ್ಯಾರ್ಥಿ ಜೀವನದಲ್ಲಿ ಅವ್ರನ್ನ ನೋಡಿ ಆಟ ಕಲ್ತಿದ್ದೀವಿ. ಡೈರೆಕ್ಟ್ ಅರುಣ ಪಾಲಿಗೆ ಡೈರೆಕ್ಟ್ 4 ಆಟಗಾರರನ್ನ ಯಾವ ರೀತಿ ಬೇಗನೆ ಮಾಡಿ ತಮ್ಮ ತಂಡಕ್ಕೆ 1 ಅಂಕನ 2 ಅಂಕನ ಅಥವಾ ಸ್ವತಃ ರೈಡರ್ ಔಟ್ ಆಗ್ತಾನೆ ನೋಡೋಣ. ಅದು ಮಹೇಂದ್ರ ಅತ್ಯುತ್ತಮ ಕ್ಯಾಚ್ ಪಡ್ಕೋದಾನೆ. ಹದಿನಾಲ್ಕು 19 ಪಂದ್ಯ ಸಾಕ್ತಾ 5 ಅಂಕದ ಮುನ್ನಡೆಯಲ್ಲಿ ಯಂಗ್ಸ್ಟರ್ಸ್ ತಂಡ. ಜರ್ಸಿ ಪಕ್ಕಲ್ ಹಾಕೋಗಲ್ಲ, ಜರ್ಸಿ ಇಲ್ಲೇ ಜರ್ಸಿ ಅಲ್ಲ ಕಣ, ಪಕ್ಕಲ್ ಹಾಕೋ. ಕೂದಳೆ ಅಂತರದಲ್ಲಿ ರೈಡರ್ ಔಟ್ ಆಗ್ತಾ ಇದ್ದಾರೆ. ಕೊನೆ 5 ನಿಮಿಷ ಬಾಕಿ. ರೈಡಿಂಗ್ ಮೊದಲಿನ ನವೀನ್ ಅಲಿಯಾಸ್ ಲಕ್ಸ್ 21-14 7 ಅಂಕದ ಮುನ್ನಡೆಯಲ್ಲಿ ಸ್ಥಳೀಯ ತಂಡ ಹೆಸರುಳ್ಳ ಯಂಗ್ಸ್ಟರ್ಸ್ ತಂಡ. HMT ಕಾಲನಿ ಬಾಯ್ಸ್ ತಂಡ ಯಾವ ನಿಮಿಷದಲ್ಲೂ ಕೂಡ ಪಡೆದಿರಬಹುದು. ಮತ್ತೊಮ್ಮೆ ಅರುಣ ಸೆಪ್ಟೆಂಬರ್ 2 ಮತ್ತೊಂದು ಸೂಪರ್ ಟಕ್ಕಲ್ ಆಗ್ತಾ ಇದೆ. 21-14 ಪಂದ್ಯ ಸಾಗ್ತಾ ಇದೆ. 7 ಅಂಕದ ಮುನ್ನಡೆಯಲ್ಲಿ ಹೆಸರಿಟ್ಟ ತಂಡ ಸೂಪರ್ ಟಕ್ಕಲ್ ಈ ಮೂಲಕ ರೈಡರ್ ಈಸ್ ಔಟ್ ರೀಚಿಂಗ್ ಫ್ರಮ್ ಪಾಯಿಂಟ್ಸ್. ಒಳ್ಳೆಯ ತೀರ್ಪು, ಅತ್ಯುತ್ತಮ ಶ್ರೇಷ್ಠ ಮಟ್ಟದ ತೀರ್ಪು ಸ್ಥಳೀಯ ತೀರ್ಪುಗಾರರಿಂದ ಮುನೇಗೌಡರ್ ಅವರಿಂದ.
16-21 5 ಅಂಕದ ಮುನ್ನಡೆಯಲ್ಲಿ HMT ಕಾಲನಿ ಬಾಯ್ಸ್ ತಂಡ. ಇದರ ಮೂಲಕ 5 ಅಂಕದ ಮುನ್ನಡೆಯಲ್ಲಿ ಹೆಸರಟ್ಟ ಯಂಗ್ಸ್ಟರ್ಸ್ ತಂಡ. ಮತ್ತೊಮ್ಮೆ ದಾಳಿಯಲ್ಲಿ ಚೆಸ್ ನಂಬರ್ 7 ಮಂಚ. ಇದೇ ಕ್ರೀಡಾಂಗಣದಲ್ಲಿ ಕೇಸರಿ ಕಪ್ ಸೀಸನ್ 1 ಮತ್ತು 2 ಫ್ರಾಂಚೈಸಿ ಮಾಲೀಕರನ್ನು ಹೊಂದಿರುವಂತ ಲೀಗ್ಗಳಂತ ಆಡಿದಂತ ಪ್ರತಿಭೆ. ಇಲ್ಲಿ ಕರ್ನಾಟಕ ರಾಜ್ಯವನ್ನು ಕೂಡ ಪ್ರತಿಸುತ್ತ ಆಟಗಾರ. ಲಾಸ್ಟ್ 3 ಮಿನಿಟ್ಸ್ ಅರುಣ, ಚೆಸ್ ನಂಬರ್ 5 ಅರುಣ. ಒಂದು ಅಂಕ HMT ಕಾಲನಿ ಬಾಯ್ಸ್ ಬಿಟ್ಟುಕೊಡ್ತಾ ಇದೆ. ಅಲ್ಪ ವಿರಾಮ ಕೋರಿಕೆ. ವಿಶ್ವನಾಥ್ ಟೀಮ್ ವರ್ಸಸ್ ಕ್ಲಾಸಿಕ್ ನ್ಯಾಷನಲ್ಸ್. ಅಲೋಕ್ ವಿಶ್ವನಾಥ್ ಟೀಮ್ ವರ್ಸಸ್ ಕ್ಲಾಸಿಕ್ ನ್ಯಾಷನಲ್ಸ್. ಭಾರತ ಕಂಡ ರಾಷ್ಟ್ರ ಮಟ್ಟದ ಒಂದು ಕಬಡ್ಡಿಯ ಒಂದು ಟೂರ್ನಮೆಂಟ್ ಅನ್ನು ಮಾಡಿಸಿದಂತಹ ಸುರೇಶ್ ಗೌಡ್ರವರ ಮಾಲೀಕತ್ವದ ಕ್ಲಾಸಿಕ್ ನ್ಯಾಷನಲ್ಸ್ ತಂಡ ಕರ್ನಾಟಕ ರಾಜ್ಯ ಅಲ್ಲ, ಭಾರತ ದೇಶವನ್ನು ತಿರುಗಿ ನೋಡಿದಂತಹ ಒಂದು ಕ್ರೀಡಾ ಸಂಸ್ಥೆ ಕ್ಲಾಸಿಕ್ ನ್ಯಾಷನಲ್ ಸಂಸ್ಥೆ. ಮಲ್ಲೇಶ್ವರ ಕ್ರೀಡಾಂಗಣದಲ್ಲಿ ಅನೇಕ ಭಾರತ ರಾಷ್ಟ್ರವನ್ನ ಪ್ರತಿಸಿದಂತಹ ಭಾರತದ ಆಟಗಾರನ ಲಾಸ್ಟ್ 2 ಮಿನಿಟ್ಸ್ ಸೂಪರ್ ಟಂಗಲ್ ಆಡಾಗ್ತಾ ಇದೆ. ಸೂಪರ್ ಟಂಗಲ್ Super Tackle 2 points to HMT Colony Boys. ಭಾರತ ದೇಶದನ್ನ ತಿರುಗಿ ನೋಡಿ ಅಂತ ಕಬಡ್ಡಿ ಕ್ಷೇತ್ರದಲ್ಲಿ ತಿರುಗಿ ಮಾಡಿಸಿದಂತ ಆಟಗಾರ ಮತ್ತೊಂದು ಅಂಕ ಪಂದ್ಯ ಸಮೀಪಿಸ್ತಾ ಇದೆ. 22-19 3 ಅಂಕದ ಮುನ್ನಡೆ. ಕಬಡ್ಡಿಗೋಸ್ಕರ ಒಮ್ಮೆ ಚಪ್ಪಾಳೆ ಅಥವಾ ಒಂದು ಕೂಗು ಬರಲಿ ನೋಡಿ. ನಮ್ಮ ಪ್ರೇಕ್ಷಕರು ಯಾರಿಗೆ ಅಂದ್ರೆ, ನಾವು ಸ್ಥಳೀಯ ಪ್ರತಿಭೆ, ನಾವು ಕೂಗಿ ಅಂದ್ರೆ ಸ್ವಲ್ಪ ಕೂಗ್ತೀರಾ. ಅದೇ ಹಳ್ಳಿಗಾರ ಸಂತೋಷ್ ಕೂಗಿ ಅಂದ್ರೆ 2 ಕಿಲೋಮೀಟರ್ ಕೂಗುವಷ್ಟು ಕೂಗ್ತೀರಾ. ಕೇಳೋದ್ ಬನ್ನಿ, ಚಪ್ಪಾಳೆ ಕೂಗ್ಲಿ ಒಂದ್ಸಾರಿ. ಮತ್ತೊಂದು ಅಂಕ HMT ಕಾಲನಿ ಬಾಯ್ಸ್ ಪರವಾಗಿ. ಪಂದ್ಯ ಸಮೀಪಿಸ್ತಾ ಇದೆ. 22-20. ನಮ್ಮ ನಾಡು, ನಮ್ಮ ಗ್ರಾಮ, ಹೆಸರುಘಟ್ಟ ಗ್ರಾಮದಲ್ಲಿ ಕಬಡ್ಡಿ ಜೀವಂತ ಆದ್ರೆ ಈ ಒಂದು ಕಬಡ್ಡಿಯ ಪಂದ್ಯ ಸಾಕ್ಷಿ. No more timers, both team captains, no more time out remain here. ಜಾತಿ ಕೇಳಲ್ಲ, ಮತ ಕೇಳಲ್ಲ, ಊರು ಕೇಳಲ್ಲ. ಈತನ ಮೂಲಕ ಮತ್ತೊಂದು ಅಂಕ. ಈ ಪಂದ್ಯ ಮುಕ್ತಾಯ 23-23 ಅಂಕದಿಂದ ಹೆಸರುಘಟ್ಟ ಯಂಗ್ಸ್ಟರ್ಸ್ ತಂಡ ಉಪಾಂತ್ಯಕ್ಕೆ